ದೇಶ ಮತ್ತು ಪಾಕಿಸ್ತಾನದ ಯುದ್ಧದ ಭೀತಿ 2025ರಲ್ಲಿ ಪ್ರಾರಂಭವಾಗ್ತಾ ಇದೆ. ಇದನ್ನ ನೋಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ನೆನಪು ಬರ್ತದೆ. 1947ರಲ್ಲಿ ನಾವು ಸ್ವತಂತ್ರವನ್ನು ಪಡೆಯುವಂಥ ಸಂದರ್ಭದಲ್ಲಿ ಬ್ರಿಟಿಷರ ದಾಳಿಗೆ ನಾವು ಹಂಚಬೇಕಾಗಿತ್ತು. ಯಾತಕ್ಕೆ ಅಂದರೆ ಯಾವುದೇ ಒಂದು ವರ್ತಮಾನವನ್ನು ಕೊಡುವಂಥ ಯಾವುದೇ ದೃಶ್ಯ ಮಾಧ್ಯಮಗಳಿರಲಿಲ್ಲ. ಪತ್ರಿಕೆ ಮಾಧ್ಯಮಗಳನ್ನು ಹಂಚುವಂಥ ಸಂದರ್ಭನೂ ಆ ಜನರಲ್ಲಿ ಆ ಸಮಯ ಒದಗ್ತಾ ಇರಲಿಲ್ಲ. ಆಗ ಯಾವುದಾದರೂ ಯುದ್ಧ ವಿಮಾನಗಳು ಬರಲಿ ಅಥವಾ ಪ್ರಯಾಣಿಕರ ವಿಮಾನಗಳು ಬಂದರೂ ಸಂಜೆ 6 ಗಂಟೆಯ ನಂತರ ಬೀದಿ ದೀಪಗಳನ್ನ ಹಾರಿಸ್ತಾ ಇದ್ರು. ಮನೆ ದೀಪಗಳನ್ನ ಹಚ್ಚಿದ್ರೆ ಕಿಟಿಗಳನ್ನ ಬಂದ್ ಮಾಡ್ತಾ ಇದ್ರು. ಯಾವುದೇ ಆಕಾಶ ಮಾರ್ಗದಲ್ಲಿ ವಿಮಾನಗಳು ಬಂದು ಎಲ್ಲಾದ್ರೂ ದಾಳಿ ಮಾಡಬಹುದು ಅನ್ನುವಂತ ವಿಚಾರಕ್ಕೆ ಎಲ್ಲಿ ಊರಿದೆ ಅನ್ನುವಂತ ವಿಚಾರವನ್ನ ಅವರಿಗೆ ಗೊತ್ತಾಗಬಾರ್ದು ಅಂತ ಲೈಟ್ಗಳನ್ನ ಹಾರಿಸಿ ಕತ್ತಲೆಯನ್ನ ಮಾಡ್ತಾ ಇದ್ರು 47ರಲ್ಲಿ. ಅದ್ರ ಹಿಂದೆ ಮುಂದೆ ಒಂದು 5 ವರ್ಷ ಹಿಂದೆ ಮುಂದೆ ಈ ವಾತಾವರಣ ಇತ್ತು. ದೃಶ್ಯ ಮಾಧ್ಯಮಗಳಲ್ಲಿ ಹೊರದೇಶಗಳಲ್ಲಾದಂಥದ್ದು ಉಗ್ರರು ದಾಳಿ ಮಾಡಿದಂಥದ್ದು ಅದನ್ನ ಈಗ ವೈಭೀಕರಣವಾಗಿ ಇವಾಗ ನಮ್ಮ ಮಾಧ್ಯಮದವರು ತೋರಿಸ್ತಾ ಇದ್ದಾರೆ. ಆ ಒಂದು ಸನ್ನಿವೇಶ ಇವತ್ತು ನಾವು ಕಣ್ಣಲ್ಲಿ ನೋಡ್ತಾ ಇದ್ವಿ. ಯಾತಕ್ಕೆ ಈ ವಿಷಯವನ್ನ ಹೇಳ್ತೀನಿ ಅಂದ್ರೆ, ಭಾರತೀಯರು ಶಾಂತಿ ಪ್ರಿಯರು, ಯಾರಿಗೂ ದ್ವೇಷ, ಅಸೂಯೆ, ಅಸಮಾಧಾನಗಳನ್ನ ಮಾಡಿದಿರ ಮತ್ತೆ ಅವರಿಗೆ ಕೆಡಕನ್ನ ಬಯಸದೆ ಎಲ್ಲರಿಗೂ ಪ್ರಿಯರಾಗಿ ಬದುಕನ್ನ ಮತ್ತೆ ಅವರ ಸಹಬಾಳ್ವಿಕೆಯನ್ನು ಮಾಡುವಂತ ಗುಣ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ಇದೆ. ಇವತ್ತು 2025 ಕಾಶ್ಮೀರದಲ್ಲಿ ಉಗ್ರರ ದಾಳಿ ಆಯಿತು. 26 ಜನರನ್ನ ನಿರ್ದಾಕ್ಷಿಣ್ಯವಾಗಿ ಯಾವುದೇ ತಪ್ಪು ಮಾಡದೆ ಅಥವಾ ಅವರ ಮನಸ್ಸಿನಲ್ಲಿ ಏನು ಅಳಕಿಲ್ಲದೆ ಅವರ ಸುಂದರವಾದ ತಾಣವನ್ನು ನೋಡಿ ಅವರ ಬದುಕಿನಲ್ಲಿ ಕಣ್ತುಂಬಿಕೊಳ್ಳುವಂಥ ದೃಶ್ಯಕ್ಕೆ ಹೋದಂಥ ಜನ ಅಲ್ಲಿ ಕಣ್ಮುಚ್ಚಿದ್ರು. ಆಗ ಎಲ್ಲರ ಮನಸ್ಸಿನಲ್ಲಿ ಒಂದು ಕೇಂದ್ರೀಕರಣವಾದಂಥ ಒಂದು ವಿಷಯ ಹೊರಹೊಮ್ಮಿತು. ಯಾವುದು ಆ ವಿಷಯ ಅಂದರೆ, ಭಾರತೀಯರನ್ನ ಕೊಂದಂಥ ಉಗ್ರಗಾಮಿಗಳನ್ನ ಪ್ರತೀಕಾರ ತೀರಿಸ್ಕೋಬೇಕು ಅನ್ನೋದು 145 ಕೋಟಿ ಜನರ ಮನಸ್ಸಿನಲ್ಲಿ ಬೆಂಕಿಯನ್ನು ಹಚ್ಚಿತು, ದ್ವೇಷವನ್ನು ಹೆಚ್ಚಿಸ್ತು. ಆ ದೇಶದ ಇರುವಂಥ ಉಗ್ರರನ್ನ ಸಂಹಾರ ಮಾಡಲೇಬೇಕು ಅನ್ನುವಂಥ ವಿಚಾರ ಎಲ್ಲರ ಮನದ ಹೃದಯಾಳದಿಂದ ಹೊರಗೆ ಅದು ಬಂತು. ಆ ಬಂದಾಗ ಏನು ಮಾಡಬಹುದು ಅಂತ ಹೇಳಿ ಜನಸಾಮಾನ್ಯರಲ್ಲಿ ನಾವು ಸಹ ಒಬ್ಬರಾಗಿ ನೋಡಿದ್ವಿ. ಆದರೆ ಈ ಭಾರತ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ರಾಜನಾಥ್ ಸಿಂಗ್ ಅವರು ಮತ್ತೆ ನಮ್ಮ ಮಿಲಿಟರಿ ಪಡೆ 3 ಭಾಗದ ಮುಖ್ಯಸ್ಥರು ಸೇರಿ ನಿಧಾನಗತಿಯ ಒಂದು ಯುದ್ಧವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು, ಈ ಸಿದ್ಧತೆ ಹೇಗಿತ್ತು ಅಂತಂದ್ರೆ, ಯುದ್ಧದ ಮೊದಲು ಅವರಿಗೆ ಹಾಹಾಕಾರ ಹುಟ್ಟುವಂತ ನೀರಿನ ಸಮಸ್ಯೆ, ಆಹಾರದ ಸಮಸ್ಯೆ, ವಸ್ತುಗಳ ಸಮಸ್ಯೆ, ಮತ್ತೆ ಅವರು ಬಂದು ಹೋಗಿ ಆರ್ಥಿಕತೆಗೆ ಏನು ಅವರು ಜೀವನವನ್ನು ಮಾಡಲಿಕ್ಕೆ ಅವಲಂಬಿಸಿದ್ರು ಆ ಬದುಕಿಗೆ ಹೊಡೆತವನ್ನು ಕೊಟ್ಟರು. ಒಂದು ರೀತಿ ಯುದ್ಧ ಮಾಡುವ ಮೊದಲೇ ಪಾಕಿಸ್ತಾನವನ್ನ ಹಲಿಗಾಡಿಸುವಂತ ಕೆಲಸವನ್ನ ಭಾರತ ದೇಶ ಮಾಡಿತು. ಇವತ್ತು 7/5/2025 ಮುಂಜಾನೆ ಏರ್ ಸ್ಟ್ರೈಕ್ ಮಾಡಿದ್ರು. ಅಂದ್ರೆ ಭಾರತೀಯ ವಾಯುಪಡೆಗಳು ಉಗ್ರರ ನೆಲೆಗಳನ್ನು ಹುಡುಕಿ ಹೊಡೆಯುವಂತ ಕೆಲಸಕ್ಕೆ ಮುಂದಾಯಿತು. ಅದನ್ನ ಯಶಸ್ವಿಯಾಗೂ ಸಹ ಮಾಡಿದ್ದಾರೆ. ಇವತ್ತು ಈ ಉಗ್ರರಿಗೆ ಕುಮ್ಮಕ್ಕನ್ನ ಕೊಟ್ಟು ಎಲ್ಲ ದೇಶದವರ ಮೇಲೆ ಚುಮ್ಮಿಟ್ಟು ನಾವು ಏನೇ ಬಂದರೂ ನಾವು ಉಗ್ರಗಾಮಿನಿಂದ ಸಾಧನೆಯನ್ನ ಮಾಡ್ತೀವಿ, ಜನರನ್ನು ಹೆದರಿಸ್ತೀವಿ, ಸಮಾಜದಲ್ಲಿರುವಂತ ಒಳ್ಳೆಯ ಬದುಕನ್ನು ಕಟ್ಟುವಂತ ಕೊಲ್ತೀವಿ, ಇದೇ ನಮ್ಮ ಅಸ್ತ್ರ ಅಂತ ಹೇಳಿ ಉಗ್ರರನ್ನ ಚೂಬಿಟ್ಟಂತ ಪಾಕಿಸ್ತಾನಕ್ಕೂ ಸಹ ಇವತ್ತು ಮುಟ್ಟು ನೋಡಿಕೊಳ್ಳುವಂತ ಹಂತಕ್ಕೆ ಇವತ್ತು ಬಿಸಿ ತಟ್ಟಿದೆ. ಇವತ್ತು ಉಗ್ರರ ಪರವಾಗಿ ನಿಲ್ಲಬೇಕಾ ಅಥವಾ ಉಗ್ರರನ್ನ ಸೆರೆ ಹಿಡಿದು ಈ ದೇಶವನ್ನ, ಅವರ ಬದುಕನ್ನ, ಅವರ ಆಡಳಿತವನ್ನು ಉಳಿಸ್ಕೋಬೇಕಂತ ಹೇಳಿ ಇವತ್ತು ಅವರಿಗೆ ಚಿಂತನೆಯಾಗಿದೆ. ಆದರೆ ಉಗ್ರಗಾಮಿಗಳಿಗೆ ಯಾವ ದೇಶದವರು ಸಹ ಇದಕ್ಕೆ ಸರಿ, ಅವರು ಮಾಡಿದ್ದು ಸರಿ ಅಂತ ಒಪ್ಕೊಳ್ಳಲಿಕ್ಕೆ ಯಾವ ದೇಶಗಳು ತಯಾರಿಲ್ಲ.
ಅವರು ಮಾಡ್ತಾ ಇದ್ದ ಕುತಂತ್ರಿ ಕೆಲಸ ಎಲ್ಲವೂ ಬಯಲಾಗಿದೆ. ಇದು ಭಾರತ ದೇಶಕ್ಕೆ ಮಾರಕವಲ್ಲ, ಇದು ಪ್ರಪಂಚದ ಎಲ್ಲ ದೇಶಕ್ಕೂ ಮಾರಕವಾದಂಥ ಇದು ಉಗ್ರ ತಾಣ ಪಾಕಿಸ್ತಾನ ಅಂತ ಹೇಳಿ ಅದು ಪ್ರಪಂಚದ ಇತಿಹಾಸದಲ್ಲಿ ಭೂಪಟದಲ್ಲಿ ಉಳ್ಕೊಂಡಿದೆ. ಇವತ್ತು ಭಾರತ ಸೇನಾ ಪಡೆಗಳು ಉಗ್ರರನ್ನು ಹುಡುಕಿ ಕೊಲ್ಲುವ ಕೆಲಸಕ್ಕೆ ಮುಹೂರ್ತ ಇಟ್ಟಾಗಿದೆ. ದೇಶದ ಅನೇಕ ದೇಶಗಳು 13 ದೇಶಗಳು ಭಾರತಕ್ಕೆ ನೀವು ಸ್ವತಂತ್ರವಾಗಿ ಹೋರಾಟವನ್ನು ಮಾಡಿ ಇದಕ್ಕೆ ಬೆಂಬಲವಾಗಿ ನಾವು ಇದ್ದೀವಿ ಅಂತೇಳಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಚೈನಾದವರು ನಾನಿದ್ದೀನಿ ಅನ್ನೋ ಒಂದು ಹೇಗ ಅಂದರೆ ನಮ್ಮ ಭಾರತಕ್ಕೆ ಪ್ರತಿ ಕಾಲದಲ್ಲೂ ನಮ್ಮ ವಿರುದ್ಧವಾಗಿರುವಂಥ ಒಂದು ದೇಶ ಚೈನಾ ದೇಶ. ಅದು ಪಾಕಿಸ್ತಾನಕ್ಕೆ ನಾವು ಸಹಕಾರವನ್ನು ಮಾಡ್ತೀವಿ, ಸಹಾಯವನ್ನು ಮಾಡ್ತೀವಿ ಅಂತ ಹೇಳಿದರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಚೈನಾ ಆಗಲಿ, ಪಾಕಿಸ್ತಾನ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಈ ಎಲ್ಲರೂ ಸೇರಿ ಬಂದರೂ ಭಾರತ ದೇಶದ ಸೈನಿಕರು, ಭಾರತ ದೇಶದ ಪ್ರಧಾನಿಗಳು, ಭಾರತ ದೇಶದಲ್ಲಿರುವಂಥ 145 ಕೋಟಿ ಜನರು ಹಂಜಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಯಾಕೆಂದರೆ ನಮ್ಮ ಭಾರತ ದೇಶ ಎಲ್ಲವನ್ನ ಸರ್ವಶ್ರೇಷ್ಠವಾಗಿ ಮೆಟ್ಟಿ ನಿಂತ ದೇಶ. ಎಷ್ಟೇ ದಂಡೆತ್ತಿ ಬರಲಿ, ಎಷ್ಟೇ ದಾಳಿ ಮಾಡಿದರೂ ಧರ್ಮ ಅಂತ ಉಳಿತದಲ್ಲ, ಆ ಧರ್ಮನೇ ನಮ್ಮ ದೇಶ. ಹಾಗಾಗಿ ಇವತ್ತು ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ದೇಶದ ಯಾವುದೇ ಒಂದು ಪ್ರಜೆ ಆತಂಕದಲ್ಲಿರುವಂಥ ನಮ್ಮ ದೇಶದ ಪ್ರಜೆ ಆತಂಕದಲ್ಲಿ ಇರಬಾರ್ದು ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಭಾರತ ದೇಶ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಉಗ್ರ ತಾಣಗಳು ಸಂಪೂರ್ಣವಾಗಿ ನಾಶ ಆಗಲಿ. ಈ ದೇಶ ಅಲ್ಲ, ಎಲ್ಲ ದೇಶಗಳಿಗೂ ಈ ಒಂದು ಉಗ್ರರ ಉಪಟಳ ಇಲ್ಲಿಗೆ ಸ್ಥಗಿತವಾಗಲಿ. ಸಾರ್ವಜನಿಕರು, ಮನುಷ್ಯರು ನೆಮ್ಮದಿಯಿಂದ ಜೀವನ ಮಾಡುವಂಥ ಅವರ ಉಲ್ಲಾಸಕ್ಕೆ ಭಾರತ ದೇಶ ಮಂಗಳವನ್ನು ಹಾಡಲಿ. ಎಲ್ಲೇ ಹೋದರೂ ಭಾರತ ದೇಶ ಇಂಥ ಉಗ್ರರ ಸಂಹಾರವನ್ನು ಮಾಡಿದೆ. ಯಾವ ದೇಶದಲ್ಲಿ ಯಾವುದೇ ಹೊತ್ತಿನಲ್ಲಿ ಎಷ್ಟೇ ಸರಿರಾತ್ರಿಯಲ್ಲೂ ಆ ಊರ ಹಬ್ಬಗಳಲ್ಲಿ ಊರ ಹಬ್ಬಗಳಲ್ಲಿ ಅವರ ಮೂಲ ಸ್ಥಾನದಲ್ಲಿ ಆಗುವಂಥ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಾರ್ವಜನಿಕರ ವಲಯದಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಿಕೊಡುವಂಥ ಕೆಲಸಕ್ಕೆ ಭಾರತ ದೇಶ ಮಾಡಿದೆ ಅನ್ನುವಂಥದ್ದು ಪ್ರಪಂಚದ ಇತಿಹಾಸದ ಬಾಯಲ್ಲಿ ಮತ್ತೆ ಎಲ್ಲ ದೇಶದ ಹೆಗ್ಗಳಿಕೆ ಭಾರತ ದೇಶಕ್ಕೆ ಸಿಗುತ್ತದೆ. ಅದು ನಾವು ಕಂಡಂತ ಮುಂದಿನ ಒಂದು ಕೋನದ ದೃಷ್ಟಿ. ಹೀಗಾಗಿ ಭಾರತ ದೇಶಕ್ಕೆ ಎಲ್ಲರ ಸಹಕಾರ ಇದೆ, ಹೊರ ದೇಶಗಳ ಸಹಕಾರ ಇದೆ. ಅದಕ್ಕೋಸ್ಕರ ಭಾರತ ದೇಶ ಯಾವುದೇ ಚಿಂತನೆ ಮಾಡಿದರೆ ಈ ಯುದ್ಧವನ್ನು ಪ್ರಾರಂಭ ಮಾಡಿ ಕೆಲವೇ ದಿನಗಳಲ್ಲಿ ಮುಕ್ತಾಯವನ್ನು ಮಾಡಿ ಈ ಒಂದು ಉಗ್ರರ ತರಬೇತಿ ನೆಲೆಗಳು, ಈ ಉಗ್ರಾಣದ ಏನು ಗನ್ನಗಳನ್ನು ವೆಪನ್ಸ್ಗಳನ್ನು ರೆಡಿ ಮಾಡ್ತಾರೋ ಅವೆಲ್ಲವೂ ಇವತ್ತಿಗೆ ಅದು ಸರ್ವನಾಶ ಆಗಬೇಕು. ದುಡಿಮೆ ಮಾಡಿ ಬದುಕನ್ನು ಕಟ್ಟಿಕೊಂಡು ನಾವೆಲ್ಲರೂ ನೆಮ್ಮದಿಯಾಗಿ ಬಾಳ್ತೀವಿ ಅನ್ನುವಂಥ ಮನಸ್ಥಿತಿಗೆ ಎಲ್ಲರೂ ಬರಬೇಕಾಗ್ತದೆ. ಆವಾಗ ಮನುಷ್ಯನ ಧರ್ಮಕ್ಕೆ ಅದು ಒಂದು ನೆಲೆಯಾಗ್ತದೆ. ಅದಕ್ಕೊಂದು ಇತಿಹಾಸದ ಪುಟದಲ್ಲಿ ಮಾನವನಿಗೆ ಶ್ರೇಷ್ಠವಾದ ಜನ್ಮ ಅನ್ನುವಂತಿಗೆ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲದೆ ನಡೆಯುವಂಥ ಒಂದು ಕಾರ್ಯಕ್ರಮ ಅವತ್ತಾಗ್ತದೆ. ಬಂಧುಗಳೇ, ನಿಮಗೆಲ್ಲ ಇಷ್ಟೆಲ್ಲ ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಭಾರತ ದೇಶ ಉಗ್ರರ ಮೇಲೆ ದಾಳಿಯನ್ನು ಪ್ರಾರಂಭ ಮಾಡಿದೆ. ಹಾಗಾಗಿ ಆ ಉಗ್ರರನ್ನು ಬೆಳೆಸಿದಂಥ ಪಾಕಿಸ್ತಾನಿಗಳಿಗೆ ಆಗಲಿ ಅಥವಾ ಹೊರ ದೇಶದವರಾಗಿರ್ಬೋದು, ಯಾರೇ ಇರಲಿ, ಅವರೆಲ್ಲರಿಗೂ ಇವತ್ತು ತಲೆ ತಗ್ಗಿಸಿ ಈ ಉಗ್ರರಿಗಾದಂಥ ಗತಿ ನಮಗೂ ಆಗುತ್ತೆ ಅನ್ನುವಂಥ ಭಯ ಎಲ್ಲರಲ್ಲಿ ಮೂಡಿದೆ. ಇದು ಮನುಷ್ಯನಿಗೆ ಇದಕ್ಕಿಂತ ಶಿಕ್ಷೆ ಮತ್ತೊಂದಿಲ್ಲ. ಹಾಗಾಗಿ ಕೆಟ್ಟದ್ದನ್ನು ಯಾರು ಮಾಡ್ತಾರೆ ಅದನ್ನು ಅವರೇ ಊಟ ಮಾಡಬೇಕು. ಕೆಟ್ಟದ್ದು ಯಾರನ್ನ ಬಯಸ್ತಾರೆ ಅದು ಇನ್ನೊಬ್ಬ ಅವ್ರಿಗೆ ಕೆಟ್ಟದ್ದನ್ನು ಬಯಸ್ತಾನೆ. ಇವತ್ತು ನೀನು ನಮ್ಮನ್ನು ಹಾಳು ಮಾಡೋಕ್ಕೆ ಒಂದು 26 ಜನಕ್ಕೆ ಕೊಂದೆ. ಇವತ್ತು ಎಷ್ಟು ಸಾವಿರ ಜನರ ಬಲಿಗೆ ನೀವು ಕಾರಣರಾಗಿದ್ದೀವಿ. ಇವತ್ತು ಎಷ್ಟು ಜನ ನಿಮ್ಮಿಂದ ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ, ಎಷ್ಟು ಜನ ಅವರ ಬದುಕನ್ನು ಕಳ್ಕೊತಾ ಇದ್ದಾರೆ, ಆಹಾರವಿಲ್ಲದೆ ಅಲಿತಾ ಇದ್ದಾರೆ, ನೀರಿಲ್ದಿರೆ ನೀರು ತರೋದಿಕ್ಕೂ ಆ ನೀರಿಲ್ಲ ಅಂದರೆ ಜೀವನನೇ ಇಲ್ಲ, ಅದಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳನ್ನು ಒಡ್ಡಿ ನೀವು ಉಗ್ರತಾಣದಲ್ಲಿ
ಯಾವುದೋ ಹೊರದೇಶದಲ್ಲೋ ಮತ್ತೆ ಯಾರೋ ಒಬ್ರು ಸಪೋರ್ಟ್ ಮಾಡಿದ್ರೆ ಆ ಅನ್ನ ತಿಂದು ರಕ್ತ ಹರಿಸುವಂಥ ಕೆಲಸ ಇದೆಯಲ್ಲ, ಇದು ಮನುಷ್ಯನ ಜಾತಿಗೆ ವಿರುದ್ಧವಾದಂಥ ಕೆಲಸ. ಇದು ಯಾರು ಮನುಷ್ಯರು ಮಾಡೋದಲ್ಲ. ದ್ವೇಷ ಅಸೂಯಲ್ಲಿ ಆತ್ಮರಕ್ಷಣೆಗೋಸ್ಕರ ಮಾಡಿಕೊಳ್ಳುವಂಥ ಬದುಕೇ ಬೇರೆ. ಇದು ಉದ್ದೇಶಪೂರ್ವಕವಾಗಿ ಬಂದು ಮಾನವೀಯ ಮೌಲ್ಯಗಳನ್ನು ಗಾಳಿಗೆ ತೂರಿ ಮನುಷ್ಯತ್ವವನ್ನು ಮರೆತು ನೀನು ಮಾಡಿದ್ದೇ ಸರಿ, ನಾನು ಕೊಂದಿದ್ದೇ ಸರಿ ಅಂತ ಗನ್ನುಗಳು ತಂದು ಅಸಹಾಯಕರ ಮೇಲೆ ಆರಿಸೋದಿದೆಯಲ್ಲ, ಅದು ಹೇಳಿ ಕೃತ್ಯ. ಇದನ್ನು ಯಾರೂ ಒಪ್ಪೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶ ಬಹಳ ಅಚ್ಚುಕಟ್ಟಾಗಿ ಒಂದು ತೀರ್ಮಾನವನ್ನು ತಗೊಂಡು ಉಗ್ರರ ನೆಲೆಗಳನ್ನು ಪುಡಿಗಟ್ಟಲಿಕ್ಕೆ, ಅವರನ್ನು ಸಂಹಾರ ಮಾಡಲಿಕ್ಕೆ, ಅವರ ಸಂತತಿಯನ್ನು ಇಲ್ಲಿಗೆ ಮುಗಿಸಲಿಕ್ಕೆ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ಯಾವತ್ತೂ ಒಳ್ಳೆಯದನ್ನು ಬಯಸಿ ಒಳ್ಳೆಯದಾಗುತ್ತೆ. ಹಾಗಾಗಿ ಇವತ್ತು ಪಾಕಿಸ್ತಾನದ ಬಿಟ್ಟಂಥ ಉಗ್ರಗಾಮಿಗಳು ನಮ್ಮನ್ನು ಬಿಟ್ಟರೆ ಪ್ರಪಂಚ ಇಲ್ಲ ಅಂತ ಅಂತಾ ಇದ್ರು. ಇವತ್ತು ಬದುಕಲಿಕ್ಕೆ ದಾರಿ ಇಲ್ಲದೆ ಎಲ್ಲಿ ಹೋಗ್ಬೇಕು, ಸಾಯಬೇಕಾ ಬದುಕಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅಂತ ಚಿಂತನೆಯನ್ನು ಮಾಡುವಂಥ ಸಂದರ್ಭ ಅವ್ರಿಗೆ ಒದಗಿದೆ. ಇದರಿಂದ ಆದರೂ ಮುಂದಿನ ಸಂತತಿಗಳು ಇಂಥ ಒಂದು ದುಷ್ಕೃತ್ಯಕ್ಕೆ ಮುಂದಾಗಬಾರದು. ಎಲ್ಲರೂ ಮನುಷ್ಯರೇ. ಭಗವಂತ ಕೊಟ್ಟಂಥ ಒಂದು ಮನುಷ್ಯನ ಜನ್ಮ ಅದು ಸಾರ್ಥಕತೆ ಜೀವನವಾಗಬೇಕು. ನಾವು ಹಿಂದೂ ಮುಸ್ಲಿಂ ಅಂತ ನಮ್ಮ ಭಾರತದಲ್ಲಿ ಯಾರೂ ವಿಂಗಡಣೆಯನ್ನು ಮಾಡಿಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಒಂದೇ ಮಾತರము, ಒಂದೇ ದೇಶ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಎಷ್ಟು ಜಾತಿ ಪಂಗಡಗಳಿದೆ ಎಲ್ಲವೂ ನಾವು ಒಗ್ಗಟ್ಟಾಗಿ ಬದುಕನ್ನು ಮಾಡ್ತಾ ಇದ್ವಿ. ಈ ಬದುಕಿನ ಮಧ್ಯದಲ್ಲಿ ಜಾತಿಯನ್ನು ಎತ್ತಿ ಕಟ್ಟಿ ಇಲ್ಲಿ ಕಲಹಗಳನ್ನು ತಂದು ಮಾಡದೇನಿದೆ ಇಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿರುವಂಥ ಮುಸ್ಲಿಮರು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದಾರೆ, ಈ ಮಣ್ಣಲ್ಲಿ ಹುಟ್ಟಿ ಪುಣ್ಯ ಮಾಡಿದ್ದಾರೆ. ಅವ್ರಿಗೆ ಯಾವ ಸಮಸ್ಯೆ ಇಲ್ಲ. ಸರ್ಕಾರಗಳು ಎಲ್ಲ ಸವಲತ್ತುಗಳನ್ನು ಕೊಟ್ಟಿದೆ. ಅವ್ರಿಗೆ ಯಾವುದೇ ಒಂದು ಅಡಚಣೆ ಆದರೆ ರಾಜ್ಯ ಮತ್ತು ದೇಶ ಅವರ ಬೆನ್ನೆಲುಬು ನಿಂತಿದೆ. ಇದಕ್ಕಿಂತ ಏನು ಬೇಕು? ನೀವು ರಾಜ್ಯವನ್ನು ಪಾಕಿಸ್ತಾನವನ್ನು ಪಡೆದ್ರಿ, ಸುಖವಾಗಿದ್ದೀರಾ? ಇಲ್ಲ. ನೆಮ್ಮದಿ ಇದೆಯಾ? ಇಲ್ಲ. ಬೆಳಗ್ಗೆ ಆದರೆ ಕೆಟ್ಟ ಆಲೋಚನೆಯನ್ನು ಮಾಡಿ ಕೆಟ್ಟದ್ದನ್ನೇ ಬಯಸಿ ನೀವು ಸಾಧನೆ ಮಾಡೋದೇನು? ನೀವು ಮಾಡ ಹೀನ ಕೃತ್ಯಕ್ಕೆ ಜನರನ್ನು ಬಲಿ ಕೊಡ್ತಾ ಇದ್ದೀರಿ, ಅವರ ನೆಮ್ಮದಿಯನ್ನು ಕಿತ್ತಾಕ್ತಾ ಇದ್ದೀರಿ. ಮುಂದೆ ಬದುಕುವಂಥ ಜೀವನದ ಆಸೆಯನ್ನು ನೀವೇ ನಿಷ್ಕ್ರಿಯಗೊಳಿಸ್ತಾ ಇದ್ದೀರಿ. ನಮ್ಗೆ ಯಾವುದು ಜೀವನನೇ ಬೇಡಪ್ಪ ಅನ್ನೋವಂಥ ಜಿಭಿಕ್ಷೆಯನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ. ಮತ್ತು ಏನು ಕೊಟ್ಟಿದ್ದೀರಿ ನೀವು? ಅದಕ್ಕೋಸ್ಕರ ಭಾರತ ದೇಶ ಒಳ್ಳೆ ನಿಲುವನ್ನು ತಗೊಂಡಿದೆ. ಇದು 145 ಕೋಟಿ ಜನ ಎದುರು ನೋಡ್ತಾ ಇರುವಂಥದ್ದು ಉಗ್ರರು ಸಂಹಾರವಾಗಬೇಕು ಅಂತ. ಅದಕ್ಕೆ ಮೂರ್ತೈಟಾಗಿದೆ. ಭಾರತ ದೇಶದ ಯಶಸ್ವಿಯನ್ನು ಕಾಣ್ತಾರೆ. ಭಾರತ ದೇಶ ಯಾವತ್ತೂ ಸಮೃದ್ಧಿ ದೇಶ, ಶಾಂತಿಯ ದೇಶ, ಎಲ್ಲರನ್ನು ಗೌರವದಿಂದ ಪ್ರೀತಿಯಿಂದ ಆದರ್ಶಗಳನ್ನು ತುಂಬಿ ಬದುಕುವಂಥ ದೇಶ. ಹಾಗಾಗಿ ಬಂಧುಗಳೇ, ಸದಾಕಾಲ AKG TV 360 ಚಾನಲ್ ನೋಡಿ. ಇದು ನಿಮ್ಮ ಚಾನಲ್. ಹಾಗಾಗಿ ಇನ್ನು ಮುಂದೆ ಈ ಯುದ್ಧದ ಏನು ನಡೀತದೆ ಇವೆಲ್ಲವನ್ನು ನೋಡೋಣ. ಯಾತಕ್ಕೆ ಇವೆಲ್ಲ ಹೇಳ್ತೀನಿ ಅಂದರೆ, ಅವತ್ತಿನ ಕಾಲದಲ್ಲಿ ಊರುಗಳ ದೀಪಗಳನ್ನು, ನಮ್ಮ ಮನೆಗಳ ದೀಪಗಳನ್ನು ಹಾರಿಸುವಂಥ ಸಂದರ್ಭ 1940ರಿಂದ 50ರ ತನಕ ಅದು ನಿರಂತರವಾಗಿ 10 ವರ್ಷಗಳು ಯಾವುದಾದ್ರೂ ಒಂದು ವಿಮಾನ ಬಂದರೆ ಎಲ್ಲರೂ ಹೋಗಿ ಈ ಒಂದು ಮೆಳೆಸಂದಿ, ಮರಸಂದಿ, ಹಳ್ಳದಲ್ಲಿ ಒದಿಕೋತಾ ಇದ್ರು. ಅದರಲ್ಲಿ ನಾನು ಒಬ್ಬ. ಯಾವುದಾದ್ರು ಫ್ಲೈಟ್ ಬರೋದು ಮೊದಲೇ ಎದುರಿಸಿಟ್ಟಿದ್ರು. ಅವಾಗ ಫ್ಲೈಟ್ ಬಂದು ನಮ್ಮನ್ನು ನೋಡ್ರೆ ಏನೋ ಹಾಕ್ಬಿಡ್ತಾರಂತೆ, ಬಾಂಬ್ ಹಾಕ್ಬಿಡ್ತಾರೆ ಅಂತ ಹೇಳಿ ಅದು ಸೌಂಡ್ ಬರ್ತಾ ಇದ್ದಂಗೆ ನಾವು ಮರದಡಿಕೋ ಇಲ್ಲ ಯಾವ್ದಾರ ರೋಜನ್ ಬೆಳೆ ಅಡಿಕೋ ಹೋಗ್ಬಿಟ್ಟು ಮನಿಕೊಂಡು ನೋಡೋ ಹಿಂಗೆ, ಏನು ಹೋಯ್ತಾ ಅಂತ. ಅದು ಹೋದ್ಮೇಲೆ ನಮ್ಗೇನು ಹಾಕಿಲ್ಲ ಅಂದರೆ ನಮ್ಮನ್ನು ಅವ್ರು ನೋಡಲಿಲ್ಲ ಅಂತ ಒಂದು ಭಾವನೆ ಇತ್ತು. ಆದರೆ ಅಷ್ಟು ದೂರದಿಂದ ಒಬ್ಬನೇನು ಹುಡುಕಿ ಹೊಡೆಯೋಕ್ಕಾಗಲ್ಲ. ಅದೊಂದು ಊರು, ಒಂದು ಕೇರಿ ಮತ್ತು ಒಂದು ಪ್ರಾಂತ್ಯವನ್ನು ನೋಡಿ ಮಾಡುವಂಥ ಕೆಲಸ ಅವತ್ತು ಗೊತ್ತಿರಲಿಲ್ಲ. ಆವಾಗ ಇವತ್ತು ದೃಶ್ಯ ಮಾಧ್ಯಮಗಳು ಏನು ವಿಚಿತ್ರವಾಗಿ ತೋರಿಸ್ತದೆ, ಅವ್ರು ದೃಶ್ಯ ಮಾಧ್ಯಮ ಇರಲಿಲ್ಲ. ಒಂದು ರೇಡಿಯೋ ಇತ್ತು. ಆ ರೇಡಿಯೋಲಿ ಸಿಲೋನ್ ಅಂತ ಒಂದು ಇದಿತ್ತು, ಅದು ಚಾನಲ್.
ಅದು ಈಗ ಅಂದರೆ ಇನ್ನು 5 ನಿಮಿಷಕ್ಕೆ ಅನ್ನೋದು. ಅದರಲ್ಲಿ ಏನು ಹೇಳ್ತಾರೆ ಈ ಭಾರತ ದೇಶದ ಸಮಸ್ಯೆಗಳನ್ನ ವಾರ್ತೆಗಳಲ್ಲಿ ಹೇಳ್ತಾರೆ, ಅದನ್ನ ಕಿವಿ ಕೊಟ್ಟು ಊರ ಮುಂದೆ ಎಲ್ಲರೂ ಕೇಳಿಸ್ಕೊಂತ ಇದ್ದು. ಅದು ಒಂದು ಕಾಲ. ಇವತ್ತು ಮೊಬೈಲಲ್ಲಿ ನೋಡಿ ಐತೆ, ಟಿ ವಿಲಿ ನೋಡಿ ಐತೆ, ಎಲ್ಲರ ಜನಬಾಯಲ್ಲಿ ಕೇಳಿ ಹೇಳ್ತಾರೆ. ಇವತ್ತು ತೆರೆದ ಬುಕ್ ಆಗಿದೆ. ಹಾಗಾಗಿ ಇವತ್ತು ನಾವು 2020ರಲ್ಲಿ ಯುದ್ಧದ ಭೀತಿಯ ಜೊತೆಯಲ್ಲಿ ಜನರಿಗೆ ಇದು ಎಚ್ಚರಿಕೆ ಗಂಟೆನೂ ಸಹ ಆಗಿದೆ. ಒಂದು ದೇಶ ಯುದ್ಧವನ್ನು ಮಾಡಬೇಕಾದ್ರೆ ಎಷ್ಟು ಸಲಕರಣೆಗಳು ಬೇಕು, ಎಷ್ಟು ಸಿದ್ಧತೆ ಬೇಕು, ಶತ್ರುಗಳನ್ನು ಒಡೆದು ಉರುಳಿಸಬೇಕಾದ್ರೆ ನಮ್ಮ ಸಾಮರ್ಥ್ಯ ಎಷ್ಟು ಬೇಕು, ಅದರಿಂದ ನಮ್ಮ ದೇಶಕ್ಕೆ ಎಷ್ಟು ವ್ಯಯವಾಗ್ತದೆ. ಆದರೆ ಅವ್ರ ದೇಶಕ್ಕೇನು ಒಳ್ಳೇದಾಗಲ್ಲ, ಅವ್ರು ಇನ್ನೂ ಹಾಳಾಗ್ತಾರೆ, ಅದು ಬೇರೆ. ಇವೆಲ್ಲವನ್ನು ಸಮತೋಲನಕ್ಕೆ ತಂದು ಬಹಳ ಯಶಸ್ವಿ ಕಾರ್ಯಕ್ರಮಕ್ಕೆ ಪ್ರಧಾನಿಗಳು ಮುಂದಾಗಿದ್ದಾರೆ. ನಮ್ಮ ಭಾರತೀಯ ಸೇನಾಪಡೆ ಸಿದ್ಧತೆಯಲ್ಲಿ ನಿಂತಿದೆ. ಹಾಗಾಗಿ ಉಗ್ರ ನೆಲೆಗಳು ಸಂಪೂರ್ಣವಾಗಿ ನಾಶ ಆಗಲಿ, ಮನುಷ್ಯರು ನೆಮ್ಮದಿಗೆ ಒಂದು ಪೂರ್ಣವಾದ ವಿರಾಮವನ್ನು ಭಗವಂತ ಭಾರತ ದೇಶದ ಪ್ರಜೆಗಳಿಂದ ದೊರಕಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಈ ಯುದ್ಧದ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಆಪರೇಷನ್ ಸಿಂಧೂರ. ಸಿಂಧೂರ ಅಂದರೆ ನಾವು ಎಲ್ಲವನ್ನ ವಿಜಯನ ಮಾಡಬೇಕಾದ್ರೆ ತಿಲಕ ಮಾಲೆಯನ್ನು ಇಡುವಂಥದ್ದು. ಅದಕ್ಕೆ ಸಿಂಧೂರ ಅಂದರೆ ನಾವು ಜಯವನ್ನು ಸಾಧಿಸ್ತೀವಿ, ಜಯವನ್ನು ಸಾಧಿಸಿದ್ದೀವಿ, ಜೈ ಜೊತೆ ನಾವು ಇರ್ತೀವಿ ಅನ್ನೋದು ಸಂದೇಶ. ಅದಕ್ಕಾಗಿ ಆಲ್ ದ ಬೆಸ್ಟ್. ಸದಾಕಾಲ AKG TV 360 ವೀಕ್ಷಿಸಿ. ನಮಸ್ಕಾರ.